ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ಅಕ್ಕ ಮನೆಗೆ ಹೋಗಿದ್ದೆ, ಅಲ್ಲಿಂದ ವಿಡಿಯೋ ಇದು. ಹೋಗ್ಬೇಕಾದ್ರೆ ಪ್ರೆಸೆಂಟ್ ನೋಡಿ, ಈ ಥರ ಚಾರ್ಲಿ ಬಂದುಬಿಟ್ಟು ಅಲ್ಲೇ ಮಲಗಿತ್ತು. ನಾನು ಹೋಗಿದ ತಕ್ಷಣ ಕೃಷ್ಣನ ವಿಡಿಯೋ ಮಾಡಿಕೊಂಡೆ. ಯಾವಾಗಲೂ ಚೆನ್ನಾಗಿ ರೆಡಿ ಮಾಡಿರ್ತಾರಲ್ಲ ಕೃಷ್ಣನ ಹಸು, ಹಾಗಾಗಿ ನನಗೆ ತುಂಬ ಇಷ್ಟ ಆಗುತ್ತೆ ಕೃಷ್ಣ. ಮೇಲೆ ಇನ್ನು ಎಲ್ಲ ದೇವ್ರ ಫೋಟೋನೂ ಇತ್ತು, ನೋಡ್ಬೋದು ನೀವು. ಇದನ್ನು ನೈಟು ಕತ್ಲಾದ್ಮೇಲೆ ಲೈಟ್ಸ್ ಆನ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಈ ಕಡೆ ಬಂದುಬಿಟ್ಟು ಇದು ಲಿಫ್ಟು, ಮೇಲೆ ಹೋಗೋಕ್ಕೆ 3 ಫ್ಲೋರ್ ಇದೆ, ಅಲ್ಲಿ ಲಿಫ್ಟ್ ಇಟ್ಕೊಂಡಿದ್ದಾರೆ. ಇದು ಹಸು ಮತ್ತು ಕರು, ನೀವು ರೆಗ್ಯುಲರಾಗಿ ನೋಡ್ತಾ ಇರ್ತೀರಿ ನನ್ನ ವೀಡಿಯೋಸಲ್ಲಿ. ದೇವ್ರ ಮನೆ ತೋರಿಸ್ತಾ ಇದ್ದೀನಿ ನೋಡಿ. ಅಕ್ಕ ಯಾವಾಗೂ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ನಮ್ಮ ಅಕ್ಕ. ಅದಾದಮೇಲೆ ಡೈನಿಂಗ್ ಟೇಬಲ್ ಮೇಲೆ ಹೋದೆ ನಾನು. ಸ್ವೀಟ್ ಪೊಟ್ಯಾಟೊ ತಂದಿಟ್ಟಿದ್ರು, ಫ್ರೂಟ್ಸು ಎಲ್ಲ ಇತ್ತು. ಅದಾದಮೇಲೆ ಇಲ್ಲೆಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ರು. ಏನಿದು ಅಂತ ನೋಡ್ಲಿಕ್ಕೆ ಹೋದರೆ ಎಲ್ಲ ಫ್ರೂಟ್ಸ್ ಇತ್ತು. ಎಲ್ಲ ಥರದ ಫ್ರೂಟ್ಸು ಮಿಕ್ಸ್ ಮಾಡಿ ಪ್ಯಾಕ್ ಮಾಡಿಸಿದ್ರು. ಇಲ್ಲಿ ಬಂದುಬಿಟ್ಟು ಸ್ವೀಟು ಮತ್ತು ಮಿಕ್ಚರ್ ಇತ್ತು ಒಂದು ಸೈಡಲ್ಲಿ. ಅದಾದಮೇಲೆ ಇದೆಲ್ಲ ಫುಲ್ಲು ಆಪಲ್ಲು, ಇದೆಲ್ಲ ಮಿಕ್ಸು ಫ್ರೂಟ್ಸು. ಮತ್ತು ಇದು ಬಂದುಬಿಟ್ಟು ಫಂಕ್ಷನ್ ಮಾಡಿದರು, ಅಲ್ಲಿಂದು ಇದೆಲ್ಲ ತುಂಬ ಚೆನ್ನಾಗಿತ್ತು. ಫ್ರೂಟ್ಸ್ ಎಲ್ಲ ತುಂಬ ಫ್ರೆಶ್ ಆಗಿತ್ತು. ಅದನ್ನೆಲ್ಲ ನೋಡಿಕೊಂಡು ಮತ್ತೆ ನಾನು ಮನೆಗೆ ಬಂದಾದಮೇಲೆ ಅನ್ನ ರಸಮ್ ಮಾಡೋಣ ಅಂದ್ಕೊಂಡಿದ್ದೆ. ರಸಮ್ಗೆ ಈಗ ನಾನು ನನ್ನ ರೆಗ್ಯುಲರಾಗಿ ಮಾಡೋ ಸ್ಟೈಲಲ್ಲಿ ತೋರಿಸ್ತಾ ಇದ್ದೀನಿ. 3 ಟೇಬಲ್ ಸ್ಪೂನಷ್ಟು ಜೀರಿಗೆ ತಗೋತಾ ಇದ್ದೀನಿ, 1/4 ಟೀ ಸ್ಪೂನಷ್ಟು ಮೆಣಸು ತಗೋತಾ ಇದ್ದೀನಿ, ಪೆಪ್ಪರ್ ಅಂತಾರಲ್ಲ ಅದನ್ನ ತಗೋತಾ ಇದ್ದೀನಿ. ನೀವು ಈ ಥರ ಮಾಡಿದ್ರೆ 10 ನಿಮಿಷದಲ್ಲಿ ರಸಮ್ ಆಗಿಬಿಡುತ್ತೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ಮತ್ತು ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. 4 ಮೆಂತ್ಯ ಹಾಕ್ಕೋತಾ ಇದ್ದೀನಿ, ತುಂಬ ಜಾಸ್ತಿ ಹಾಕ್ತಿಲ್ಲ, ಕಹಿ ಬರುತ್ತೆ ಜಾಸ್ತಿ ಹಾಕಿದ್ರೆ. ಈ ಥರ ಮಾಡ್ಕೊಳ್ಳೋದ್ರಿಂದ ಬೇಗನೆ ಆಗಿಬಿಡುತ್ತೆ ರಸಮ್ಮು. ನಾವು ಜಾಸ್ತಿ ಇದೇ ಥರ ಮಾಡ್ಕೊತೀನಿ. ಒಂದೊಂದು ಸತಿ ಬೇಳೆ ರಸಮ್ ಮಾಡ್ಕೊತೀನಿ, ಬೇಳೆ ಅಥವಾ ನುಗ್ಗೆ ಸೊಪ್ಪಿನ ಕಟ್ಟು ಅದರಲ್ಲೂ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಕರಿಬೇವನ್ನ ರುಬ್ಲಿಕ್ಕೆ ಹಾಕೋತಾ ಇದ್ದೀನಿ. ಮಕ್ಕಳೆಲ್ಲ ತಿನ್ನೋದ್ರಿಂದ ಈಸಿಯಾಗಿ ತಿಂತಾರಲ್ವ, ಅದಕ್ಕೋಸ್ಕರ. ಒಂದು ಬೆಳ್ಳುಳ್ಳಿ ಸಿಪ್ಪೆ ಸುಲ್ಕೊಂಡಿರ್ತಕ್ಕಂಥದ್ದು, ಒಂದು ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇದಕ್ಕೆ ನಾವು ನಾನು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ. ಮನೇಲಿ ಜಾಸ್ತಿ ಹಸಿಮೆಣ್ಸಿನ್ಕಾಯಿ ಇತ್ತು, ವೇಸ್ಟ್ ಆಗಿಬಿಡುತ್ತೆ ಅಂತ 4 ಹಾಕ್ಕೋತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ಅದ್ರ ಬದಲಾಗಿ ಒಣಮೆಣ್ಸಿನ್ಕಾಯಿ ಕೂಡ ಉಪಯೋಗಿಸ್ಬೋದು. 1 ಟೊಮೆಟೊ, ಒಂದು ಅರ್ಧ ನಿಂಬೆಹಣ್ಣಿನಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಚೂಚಿ ರಸ ತಗೊಳ್ಳೋಣ. ನೀವು ಚೂರು ಬೇಯಿಸ್ಕೋಬೋದು ಬೇಕಿದ್ರೆ, ಬೇಯಿಸ್ಕೊಂಡ್ರೂ ಕೂಡ ಬೇಗನೆ ಸಾಫ್ಟಾಗಿ ಬೇಗ ರಸ ಅನ್ನೋದು ಬಿಟ್ಬಿಡುತ್ತೆ ಟೊಮೆಟೊ. ಇಲ್ಲ ಅಂದರೆ ಒಂದು 20 ನಿಮಿಷ ಮುಂಚೆನೇ ನೆನೆಸಿಟ್ರೆ ಹುಣಸೆಹಣ್ಣು ಚೆನ್ನಾಗಿ ನೀರಲ್ಲಿ ನೆಂದಿರುತ್ತೆ. ಆವಾಗ ನಾವು ಚೂಚಿದಾಗ ನೀಟಾಗಿ ರಸ ಅನ್ನೋದು ಬಿಟ್ಬಿಡುತ್ತೆ, ಈಸಿ ಆಗುತ್ತೆ ಆಗ. ಇದಕ್ಕೆ ನೀವು ಕೊತ್ತಂಬರಿನೂ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ರಸನ ತಗೊಂಡ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ನಾನು ಬೆಳಿಗ್ಗೆನೇ ಕೊತ್ತಂಬರಿ ತರಕಾರಿ ತರಲಿಕ್ಕೆ ಹೋಗೋಕ್ಕಾಗಲಿಲ್ಲ, ಯಾಕಂದರೆ ಮಳೆ ಬೀಳ್ತಿತ್ತು. ಬೆಂಗಳೂರಲ್ಲಿ ಸ್ವಲ್ಪ ಮಳೆ ಜಾಸ್ತಿ ಇರೋದ್ರಿಂದ ಹೊರಗಡೆ ಹೋಗಲಿಲ್ಲ ನಾನು. ಇಲ್ಲ ಅಂತಂದರೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಚೂಚ್ಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೋಡಿ. ಅದನ್ನೆಲ್ಲ ಮಸಾಲೆನ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ, ಹಸಿಮೆಣ್ಸಿಕಾಯಿ ಮತ್ತು ಜೀರಿಗೆ, ಮೆಣಸು ಎಲ್ಲನೂ. ಅದಾದಮೇಲೆ ಈಗ ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಒಂದು ಪಾತ್ರೆ ತೊಗೊಂಡು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಾ ಇರೋದು ಯಾಕಪ್ಪ ಅಂತಂದರೆ ಒಗ್ಗರಣೆಗೆ ನಾವು ಮಿಕ್ಸಿ ಮಾಡ್ಕೊಂಡಿರೋವಂಥದ್ದು ಒಗ್ಗರಣೆ ಮಾಡ್ಕೊಳ್ಳೋದ್ರಿಂದ ಹಸಿ ಸ್ಮೆಲ್ ಅನ್ನೋದು ಸ್ವಲ್ಪನೂ ಇರೋದಿಲ್ಲ, ಆಗ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ಹಂಗಾಗಿ ಮಾತ್ರನೇ ನಾನು, ಇಲ್ಲ ಅಂತಂದರೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಆದರೆ ಸಾಕಾಗುತ್ತೆ. ನೀವು ಇದೇ ಮೆಥಡಲ್ಲೇ ಹುರಿದ್ಬಿಟ್ಟು ಕೂಡ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈಗ ನಾನು ಎಣ್ಣೆ ಎಲ್ಲ ಹಾಕಿಟ್ಕೊಂಡು ಸ್ವಲ್ಪ ಸಾಸಿವೆ ಆ್ಯಡ್ ಮಾಡ್ಕೊತೀನಿ. ಸಾಸಿವೆ ಕೂಡ ನಾನು ನಮ್ಮ ಅತ್ತೆ ಮನೆಯಿಂದ ತರ್ತೇನೆ. ನಮ್ಮ ಅತ್ತೆ ಯಾವಾಗೂ ಅಲ್ಲಿಂದ ಕೊಟ್ಟು ಕಳಿಸ್ತಾರೆ. ನಾವು ಮನೆಯಲ್ಲೇ ಬೆಳೆಯೋ ಸಾಸಿವೆನ ಉಪಯೋಗಿಸ್ತೀನಿ, ಅಂಗಡಿಯಿಂದ ಯಾವಾಗಲೂ ತರೋದಿಲ್ಲ. ಈಗ ಸಾಸಿವೆ ಎಲ್ಲ ಚಿಟಪಟ ಅಂತ ಅಂದಮೇಲೆ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಇದೆಯಲ್ಲ ಅದನ್ನು ನಾವು ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಯಾಕಂದರೆ ಹಸಿ ವಾಸನೆ ಹೋಗೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕಾಗ್ತದೆ ಸ್ವಲ್ಪ.
ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಹಸಿ ಮೆಣಸಿನ್ಕಾಯಿ ಎಲ್ಲ ಹಾಕಿರೋದ್ರಿಂದ ಅದು ಸ್ಮೆಲ್ಲೆಲ್ಲ ಹೋಗ್ಬಿಡುತ್ತೆ ನೀಟಾಗಿ. ಚೂರು ಉಪ್ಪು ಚೂರು ಅರಿಶಿನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಇದೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ನೋಡಿದ್ರಲ್ಲ ಉಪ್ಪು ಹಾಕ್ಕೋತಾಯಿದ್ದೀನಿ. ನೀವು ಬೇಕಿದ್ರೆ ಒಂದೇ ಸತಿ ಉಪ್ಪನ್ನ ಆ್ಯಡ್ ಮಾಡ್ಕೋಬೋದು. ನಾನು ಜಾಸ್ತಿ ಆ್ಯಡ್ ಮಾಡ್ತಾಯಿಲ್ಲ, ಮತ್ತು ಟೇಸ್ಟ್ ನೋಡ್ಕೊಂಡು ಹಾಕ್ಕೋಬೋದು ಅಂತೇಳ್ಬಿಟ್ಟು ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಉಪ್ಪು. 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಅರಿಶಿನ ಉಪ್ಪು ಹಾಕ್ಕೊಳ್ಳೋದ್ರಿಂದ ಯಾವುದೇ ಹಸಿ ಸ್ಮೆಲ್ ಇರೋದಿಲ್ಲ, ಚೆನ್ನಾಗಿ ಫ್ರೈ ಆಗುತ್ತೆ. ಮತ್ತು ಈ ರಸಮ್ಗೆ ಒಳ್ಳೆ ಟೇಸ್ಟ್ ಬರುತ್ತೆ ಅರಿಶಿನ ಎಲ್ಲ ಯೂಸ್ ಮಾಡೋದ್ರಿಂದ. ನೀವು ಬೇಕಿದ್ರೆ ಇವಾಗಲೇ ಇಂಗು ಹಾಕ್ಕೋಬೋದು. ನಾನು ಈಗ ಇಂಗು ಹಾಕ್ಕೋತಾ ಇಲ್ಲ. ಇಂಗು ಕಂಪಲ್ಸರಿ ಹಾಕ್ಕೊಳ್ಳಿ ರಸಮ್ಗೆ, ಮತ್ತು ಒಳ್ಳೆಯದಾಗ್ತದೆ ಊಟದ ಜೊತೆಲಿ ತಿನ್ನೋದ್ರಿಂದ. ಜೀರ್ಣಶಕ್ತಿ ಎಲ್ಲ ಚೆನ್ನಾಗಾಗುತ್ತೆ. ಚೂರು ಕರಿಬೇವು ಹಾಕ್ಕೋತಾ ಇದ್ದೀನಿ. ನೋಡ್ಬೋದು ನೀವು, ಚೆನ್ನಾಗಿ ಡ್ರೈ ಆಗಿದೆ ಈಗ ಮಸಾಲೆ ಎಲ್ಲ. ಈಗ ನಾವು ಚಿಟ್ಕೊಂಡಿರೋಂಥ ಹುಣಸೆಹಣ್ಣು ಮತ್ತು ಟೊಮೆಟೊ ರಸಮ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ನಿಮಗೆ ನೀರು ಎಷ್ಟು ಬೇಕಾಗುತ್ತೆ ನಿಮಗೆ ಕ್ವಾಂಟಿಟಿ ನೋಡಿಕೊಂಡು ನೀವು ನೀರನ್ನ ಆ್ಯಡ್ ಮಾಡ್ಕೋಬೋದು. ಇದ್ರ ಜೊತೆಗೆ ಪಲ್ಯ ಒಂದು ಅಥವಾ ಸಾಂಬಾರು ಜೊತೆಗೆ ರಸಮ್ ಮಾಡ್ಕೋಬೇಕು. ಆ ಥರ ಟೈಮಲ್ಲಿ ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ತೆಳ್ಳಗೆ ಇರುತ್ತೆ, ಬಟ್ ಆದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಚೂರು ಇಂಗು ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು. ಈಗ ಒಂದು ಸ್ವಲ್ಪ ಕುದಿ ಬಂದರೆ ಸಾಕಾಗುತ್ತೆ ರಸಮು. ತುಂಬ ಜಾಸ್ತಿ ಕುದಿಬೇಕು ಅಂತ ಏನಿಲ್ಲ. ಈಗ ಒಂದು ಕಡೆ ಪಲ್ಯಕ್ಕೆ ಇಟ್ಕೊಂಡಿದ್ದೀನಿ ನಾನು. ಈಗ ಒಂದು 4-5 ಟೇಬಲ್ ಸ್ಪೂನಷ್ಟು ಎಣ್ಣೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಏನು ಪಲ್ಯ ಮಾಡ್ತಾಯಿದ್ದೀನಿ ಅಂತ ಯೋಚನೆ ಮಾಡ್ತಾಯಿದ್ರಲ್ಲ, ಕೊನೆ ತನಕ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಇದಕ್ಕೆ ಚೂರು ಸಾಸಿವೆನ ಆ್ಯಡ್ ಮಾಡ್ಕೊಳ್ಳೋಣ. ಸಾಸಿವೆ ಎಲ್ಲ ಚಿಟಪಟ ಅಂತ ಸೌಂಡ್ ಬರಬೇಕು. ಯಾವುದೇ ಅಡುಗೆ ಮಾಡಿದ್ರೂ ನೀವು ಒಗ್ಗರಣೆ ಮಾಡಬೇಕಾದ್ರೆ ಸಾಸಿವೆ ಯಾವಾಗಲೂ ಚಿಟಪಟ ಅಂತ ಸೌಂಡ್ ಬಂದರೆ ಚೆನ್ನಾಗಿ ಇರುತ್ತೆ, ಇಲ್ಲಾಂದರೆ ಹಸಿದೇ ಇರುತ್ತೆ. ಈಗ ಹಚ್ಚಿಟ್ಕೊಂಡ್ರೆ ಚಿಟಪಟ ಅಂತ ನೋಡಿದ್ರೆ ಗೊತ್ತಾಗುತ್ತೆ, ಚಿಟಪಟ ಅಂತ ಸಾಸಿವೆ ಸೌಂಡ್ ಬರ್ತಿದೆ. ಅದಾದಮೇಲೆ ಹಚ್ಚಿಟ್ಕೊಂಡ್ರು ಅಂತ ಹಸಿಮೆಣ್ಸಿನ್ಕಾಯಿನ ಉಪಯೋಗಿಸ್ತಾ ಇದ್ದೀನಿ ನಾನು. ನೀವು ಇದ್ರ ಬದಲಾಗಿ ಒಣಮೆಣ್ಸಿನ್ಕಾಯಿ ಕೂಡ ಉಪಯೋಗಿಸ್ಬೋದು. ನಾನು ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಇತ್ತು ಮನೆಯಲ್ಲಿ, ಮತ್ತು ಅದು ಎಲ್ಲ ರೆಡ್ ಕಲರ್ ಬರ್ತಿತ್ತು ಅಂದ್ಬಿಟ್ಟು ನಾನು ಅದನ್ನ ಉಪಯೋಗಿಸ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಹಚ್ಚಿಟ್ಕೊಂಡ್ರು ಅಂತ 3 ಈರುಳ್ಳಿ, ಒಂದು ಸ್ವಲ್ಪ ಕರಿಬೇವನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಗೋಲ್ಡನ್ ಕಲರ್ ಬರಬೇಕು, ಅದುವರೆಗೂ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಆ್ಯಡ್ ಮಾಡಿಕೊಂಡ್ರು ಕೂಡ ಬೇಗ ಸಾಫ್ಟ್ ಆಗಿಬಿಡುತ್ತೆ. ನಾನು ಕಡಲೆಬೇಳೆ ಉಪಯೋಗಿಸ್ತಾ ಇದ್ದೀನಿ. ನೀವು ಬೇಕಿದ್ದರೆ ಮುಂಚೆನೇ ಹಾಕ್ಕೋಬೋದು. ನನಗೆ ಗಟ್ಟಿಯಾಗಿಬಿಡುತ್ತೆ ಮುಂಚೆ ಹಾಕ್ಕೊಂಡ್ರೆ ಅಂತೇಳ್ಬಿಟ್ಟು ಈರುಳ್ಳಿ ಹಾಕಿದ್ಮೇಲೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಥರ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಸಾಫ್ಟಾಗಿ ಆಗುತ್ತೆ ಕಡಲೆಬೇಳೆ, ಮತ್ತು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಎಲೆಕೋಸಿನ ಪಲ್ಯ ಮಾಡ್ತಾಯಿರೋದು ನಾನು. ನಮ್ಮ ಕಡೆ ಕ್ಯಾಬೇಜ್ನೆಲ್ಲ ಎಲೆಕೋಸು ಅಂತಲೇ ಕರೀತಾರೆ. ಕಾಲಿಫ್ಲವರ್ನ ಬಂದುಬಿಟ್ಟು ಹೂಕೋಸು ಅಂತ ಕರೀತಾರೆ, ಎಲೆಕೋಸು ಅಂತ ಕರೆದ್ರೆ ಕ್ಯಾಬೇಜನ್ನ. ಈಗ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಆಗ ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಇದು ಹಸಿ ವಾಸನೆ ಈರುಳ್ಳಿದೆಲ್ಲ ಹೋಗಿ ಚೆನ್ನಾಗಿ ಫ್ರೈ ಆಗುತ್ತೆ ಈರುಳ್ಳಿ.
ಮತ್ತು ಸಾಫ್ಟ್ ಆಗುತ್ತೆ. ಈಗ ನೋಡಿ ಚೆನ್ನಾಗಿ ಕಲರ್ ಬಂದಿದೆ, ನೋಡ್ಬೋದು ನೀವು. ಚೆನ್ನಾಗಿ ಫ್ರೈ ಆಗಿದೆ. ನಾನೀಗ ಇದಕ್ಕೆ ಬಿಸಿನೀರು ಹಾಕಿ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ನೆನೆಸಿಟ್ಟಿದ್ದೆ ತೊಳೆದ್ಬಿಟ್ಟು. ಇದನ್ನು ಈಗ ಆ್ಯಡ್ ಮಾಡ್ಕೊಳ್ಳೋಣ. ಯಾಕಂದರೆ ತುಂಬ ಔಷಧಿ ಹೊಡಿತಾರೆ ಇದಕ್ಕೆ. ಯಾವುದೇ ಕ್ಯಾಬೇಜ್ ಅಥವಾ ಕಾಲಿಫ್ಲವರ್ ತೊಗೊಂಡ್ರು ಅದಕ್ಕೆ ಎರಡಕ್ಕೂ ಹೊಡೆದಿರ್ತಾರೆ. ನಮ್ಮ ಕಡೆ ಎಲೆಕೋಸು ಅಥವಾ ಹೂಕೋಸು ಅಂತ ಕರಿತೀವಿ. ಇದು ಬಂದ್ಬಿಟ್ಟು ಎಲೆಕೋಸು. ಇದರ ಪಲ್ಯ ತುಂಬ ನನಗಿಷ್ಟ ಆಗ್ತದೆ. ಮದುವೆಗಳಲ್ಲಿ ಕೆಲವೊಂದು ಫಂಕ್ಷನ್ಸಲ್ಲೆಲ್ಲ ಮಾಡಿ ಕೊಡ್ತಾರಲ್ಲ, ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ಇದನ್ನು ಯಾವುದೇ ಕಾರಣಕ್ಕೂ ಒಂದು ಸತಿ ತೊಳೆದು ಉಪಯೋಗ್ಸೋಕ್ಕೆ ಹೋಗ್ಬೇಡಿ. ಒಂದು 3-4 ಸತಿ ತೊಳೆದುಬಿಟ್ಟು ಸ್ವಲ್ಪ ಬಿಸಿನೀರಲ್ಲಿ ಹಾಕಿ ಉಪ್ಪು ಹಾಕಿ ಚೆನ್ನಾಗಿ ನೆನೆಸಿಟ್ಬಿಟ್ಟು ಅದಾದಮೇಲೆ ಉಪಯೋಗಿಸಿ. ಈಗ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಎಲ್ಲ ಆನಿಯನ್ನು ಮತ್ತು ಕೋಸು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ನಮಗೆ ಯಾವಾಗ್ಲೂ ಸಾಂಬಾರು ಅಥವಾ ರಸಮ್ ಈ ಥರ ಇರಬೇಕಾದ್ರೆ ಒಂದೇನಾದರೂ ಸೈಡ್ ಡಿಶ್ಗೆ ಪಲ್ಯ ಇರಬೇಕು. ಹಾಗಲಕಾಯಿ ಪಲ್ಯ ಅಥವಾ ಕೋಸು, ಇಲ್ಲಾಂದರೆ ಬೀಟ್ರೋಟು, ಇಲ್ಲಾಂದರೆ ಸೋರೆಕಾಯಿ, ಹೀರೆಕಾಯಿ, ಏನರಲ್ಲಾದರೂ ಪರವಾಗಿಲ್ಲ, ಒಂದು ವೆಜಿಟೇಬಲ್ ಪಲ್ಯ ಅನ್ನೋದು ಇರಬೇಕು. ಈ ಎಗ್ಗು ಅದೆಲ್ಲನೂ ಸ್ವಲ್ಪ ಈ ಸಾಂಬಾರು ಸೈಡ್ಗೆ ಕಡಿಮೆನೇ ತಿನ್ನೋದು. ಇಲ್ಲಾಂದರೆ ಆಮ್ಲೆಟ್ ಹಾಕ್ಕೋತೀವಿ, ಇಲ್ಲಾಂದರೆ ಕಂಪಲ್ಸರಿ ಎಗ್ ಬಿರಿಯಾನಿ, ಎಗ್ ರೈಸ್ ಈ ಥರನೇ ಮಾಡ್ಕೊಳ್ಳೋದು ಜಾಸ್ತಿ. ನೋಡ್ಬೋದು ಈಗ ನೀವು ಎಷ್ಟು ಚೆನ್ನಾಗಿ ಆಗಿದೆ, ಬೆಂದಿದೆ ಅಂತ. ತುಂಬ ಚೆನ್ನಾಗಿ ಬೆಂದಿದೆ. ಇದು ರೆಡಿಯಾಗಿದೆ. ಕಲರೆಲ್ಲ ಚೇಂಜ್ ಆಗಿದೆ. ಈ ಕಡೆ ರಸಮ್ಮು ಕೂಡ ರೆಡಿ ಆಯಿತು. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ಲಾಸ್ಟಲ್ಲಿ ನೀವು ಉಪ್ಪನ್ನ ಟೇಸ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಚೂರು ಕೊತ್ತಂಬರಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 2 ಎಲೆ ಅಷ್ಟಿತ್ತು.